ಈಗ ಗುರುವನ್ನ ಅರಸಿ ಯಾವ ಕಡೆಗೆ ಹೊರಡ್ತಾರೆ ಮತ್ತೆ ಅವರ ಗುರು ಪರಂಪರೆ ಯಾರು ಅಂತ? ಭಗವತ್ಪಾದರನ್ನು ದರ್ಶನ ಮಾಡಲಿಕ್ಕೆ ವಸಿಷ್ಠರು, ಅಗಸ್ತ್ಯರು, ಒಂದಷ್ಟು ಋಷಿಗಳೆಲ್ಲ ಬಂದಿರ್ತಾರೆ. ಹ್ಮ್. ಅವ್ರು ಹೇಳ್ತಾರೆ, ನಾವು ಕೈಲಾಸದಿಂದ ಬಂದಿದ್ದೇವೆ, ನೀನು ಗುರುವನ್ನು ಅರಸಿ ಹೊರಡಬೇಕಾಗಿದೆ. ಹೀಗಾಗಿ ನರ್ಮದಾ ನದಿ ಅಂತ ಇದೆ ಮಧ್ಯಭಾಗದಲ್ಲಿ, ಭಾರತದ ಮಧ್ಯದಲ್ಲಿ. ಆ ನರ್ಮದಾ ನದಿಯ ತೀರದಲ್ಲಿ ಹಲವಾರು ಗುಹೆಗಳಿವೆ. ಆ ಒಂದು ಗುಹೆಯಲ್ಲಿ ಗೋವಿಂದ ಭಗವತ್ಪಾದರು ಅಂತ ಒಬ್ಬ ಗುರುಗಳಿದ್ದಾರೆ, ಅವರನ್ನು ನೀನು ಭೇಟಿ ಮಾಡು ಅಂತ ಹೇಳಿರ್ತಾರೆ. ಹ್ಮ್. ಅಲ್ಲಿ ಇವರು ಸಮಾಧಿ ಸ್ಥಿತಿಯಲ್ಲಿದ್ದ ಇವರು ಹೋಗಿ ಆ ಬಿಲಕ್ಕೋ ಗುಹೆಗೋ ನಮಸ್ಕಾರ ಮಾಡಿ, ಸದ್ಗುರುಂ ಪ್ರಣಮಾಮ್ಯಹಂ, ಸದ್ಗುರುಗಳೇ ನಾನು ನಿಮಗೆ ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ ಹೇಳಿ ಅವರನ್ನು ಸ್ತುತಿಸಿ ಗೋವಿಂದ ಭಗವತ್ಪಾದರು ಇವರನ್ನು ಕೇಳ್ತಾರೆ, ನೀ ಯಾರಯ್ಯ? ನ ಭೂವಿರ್ನತೋ ಯಂ ನ ತೇಜೋ ನ ವಾಯು ನಖಂ ನೇಂದ್ರಿಯಂ ವಾ ನ ತೇಷಾಂ ಸಮೂಹ ಅನೈಕಾಂತಿಕತ್ವಾತ್ ಸುಷುಪ್ತೈಕ ಸಿದ್ಧಸ್ತದೇಕೋ ವಶಿಷ್ಠ ಶಿವ ಕೇವಲೋ ಅಹಂ. ನಾನು ಭೂಮಿಯಲ್ಲ, ನಾನು ನೀರಲ್ಲ, ನಾನು ತೇಜೋಮಂಡಲ ಅಲ್ಲ, ನ ವಾಯು ನ ಖಂ ಅಂದರೆ ಆಕಾಶ, ಇದು ಯಾವುದೂ ಅಲ್ಲ ನಾನು. ಅಂದರೆ ಪಂಚಭೂತಗಳಿಂದ ಸೃಷ್ಟಿಯಾಗಿರತಕ್ಕಂಥ ಈ ದೇಹ ಅನ್ನತಕ್ಕಂಥದ್ದು ನಾನಲ್ಲ. ಹಾಗಾದರೆ ನಾನು ಯಾರಪ್ಪ ಅಂದರೆ ತದೇಕೋ ಅವಶಿಷ್ಟ, ಎಲ್ಲವನ್ನೂ ಬಿಟ್ಟು ಯಾವುದು ಉಳಿಯುತ್ತೋ ಆ ಶಿವ ನಾನು.